ಬಿಜೆಪಿ ಲಾಭ ಅಂದ್ರೆ ಹೆಂಗೆ? ನಾವು ಯಾವುದೇ ಕಾರಣ ನೋಡ್ರಿ, ನಾನು ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈ ಹಿಂದೆನೂ ಒಂದು 2-3 ಕಡೆ ಬೇರೆ ಬೇರೆ ಕಡೆ ಸ್ಪಷ್ಟಪಡಿಸಿದ್ದೇನೆ. ಯಾವುದೇ ಕಾರಣಕ್ಕೆ ಯಾರೇ ಸಹಿತ ನಮಗೆ ಹಿಂದೆ 2018ರಿಂದ 23ರಲ್ಲಿ ಮಧ್ಯ ಮಾಡಿದಾಗ ಮ್ಯಾಂಡೇಟ್ ವಾಸ್ ಫಾರ್ BJP. ನಮ್ಮ 104 ಇತ್ತು, ಅವ್ರದ್ದು 60-65 ಇತ್ತು. ಯಾವಾಗ ಅವರ ಸಮ್ಮಿಶ್ರ ಸರ್ಕಾರ ಬಿಟ್ಟು ಕೆಲವು ಜನ ನಮ್ಮ ಹತ್ರ ಬಂದರು ಮತ್ತು ಏಕನಾಥ್ ಶಿಂದೆ ಅವರು ನೀವು ಹೆಸರು ತೆಗೆದದ್ದಕ್ಕೆ ಹೇಳ್ತಾ ಇದ್ದೇನೆ. 2020ರ ಚುನಾವಣೆಯಲ್ಲಿ ಅಲ್ಲಿ BJP ಮತ್ತು ಶಿವಸೇನಾಕ್ಕೆ ಮ್ಯಾಂಡೇಟ್ ಬಂದಿತ್ತು. ನಮ್ಮ 123 ಸೀಟ್ ಇದ್ದಾವೆ. ಆದರೆ ಒಪ್ಪಂದವನ್ನು ಮೀರಿ ಅವತ್ತಿನ ಶಿವಸೇನಾ ಈಗ 2 ಭಾಗ ಆಗಿದೆ. ಒರಿಜಿನಲ್ ಶಿವಸೇನಾ ನಮ್ಮ ಜೊತೆಗಿದೆ, ಅವರು ಕಾಂಗ್ರೆಸ್ ಜೊತೆಗೆ ಹೋದರು. ಕಾಂಗ್ರೆಸ್ಸು ಮತ್ತು NCPಯ ನಿಲುವುಗಳನ್ನು ವಿರೋಧ ಮಾಡಿ ಏಕನಾಥ್ ಶಿಂದೆ ಅವರು ಆಲ್ಮೋಸ್ಟ್ ಎಲ್ಲ MLAಗಳನ್ನು ತಗೊಂಡು ಹೊರಗೆ ಬಂದರು. ಆ ರೀತಿಯಲ್ಲಿ ಪರಿಸ್ಥಿತಿ ಇಲ್ಲ. ಜನ 136 ಸೀಟ್ನೊಂದಿಗೆ ಕಾಂಗ್ರೆಸ್ಸಿಗೆ ಸ್ಪಷ್ಟ ಬಹುಮತವನ್ನು ಕೊಡ್ತಾರೆ. ಹೀಗಾಗಿ ನಾವು ಯಾವುದೇ ರೀತಿಯಲ್ಲಿ ಅದರೊಳಗೆ ನಾವು ಹೋರಾಟ ಮಾಡ್ತೀವಿ, ಸರಿಯಾಗಿ ಆಡಳಿತ ನಡೆಸ್ರಿ ಅಂತ, ಜನರಿಗೆ ಪರಿಹಾರ ಕೊಡ್ರಿ, ಅತಿವೃಷ್ಟಿಯಾಗಿದೆ ಪರಿಹಾರ ಕೊಡ್ರಿ, ಇದನ್ನೆಲ್ಲ ನಾವು ಹೋರಾಟ ಮಾಡ್ತೀವಿ ಹೊರತಾಗಿ ಯಾವುದೇ ಗುಂಪುಗಳಿಗೆ ನಾವು ಬೆಂಬಲಿಸುವ ಪ್ರಶ್ನೆನೇ ಇಲ್ಲ. ಅಲ್ರಿ, ಒಳ್ಳೆ ಕಥೆ ಆತಲ್ಲ. ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ, ನನಗೆ ಹೆಂಗೆ ಗೊತ್ತಿರ್ಬೇಕು ಅವ್ರ ಪಾರ್ಟಿದ? BJP ಲಾಭ ಅಂದ್ರೆ ಹೆಂಗೆ? ನಾವು ಯಾವುದೇ ಕಾರಣ ನೋಡ್ರಿ, ನಾನು ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈ ಹಿಂದೆನೂ ಒಂದು 2-3 ಕಡೆ ಬೇರೆ ಬೇರೆ ಕಡೆ ಸ್ಪಷ್ಟಪಡಿಸಿದ್ದೇನೆ. ಯಾವುದೇ ಕಾರಣಕ್ಕೆ ಯಾರೇ ಸಹಿತ ನಮಗೆ ಹಿಂದೆ 2018ರಿಂದ 23ರಲ್ಲಿ ಮಧ್ಯ ಮಾಡಿದಾಗ ಮ್ಯಾಂಡೇಟ್ ವಾಸ್ ಫಾರ್ BJP. ನಮ್ಮ 104 ಇತ್ತು, ಅವ್ರದ್ದು 60-65 ಇತ್ತು. ಯಾವಾಗ ಅವರ ಸಮ್ಮಿಶ್ರ ಸರ್ಕಾರ ಬಿಟ್ಟು ಕೆಲವು ಜನ ನಮ್ಮ ಹತ್ರ ಬಂದರು ಮತ್ತು ಏಕನಾಥ್ ಶಿಂದೆ ಅವರು ನೀವು ಹೆಸರು ತೆಗೆದದ್ದಕ್ಕೆ ಹೇಳ್ತಾ ಇದ್ದೇನೆ. 2020ರ ಚುನಾವಣೆಯಲ್ಲಿ ಅಲ್ಲಿ BJP ಮತ್ತು ಶಿವಸೇನಾಕ್ಕೆ ಮ್ಯಾಂಡೇಟ್ ಬಂದಿತ್ತು. ನಮ್ಮ 123 ಸೀಟ್ ಇದ್ದಾವೆ. ಆದರೆ ಒಪ್ಪಂದವನ್ನು ಮೀರಿ ಅವತ್ತಿನ ಶಿವಸೇನಾ ಈಗ 2 ಭಾಗ ಆಗಿದೆ. ಒರಿಜಿನಲ್ ಶಿವಸೇನಾ ನಮ್ಮ ಜೊತೆಗಿದೆ, ಅವರು ಕಾಂಗ್ರೆಸ್ ಜೊತೆಗೆ ಹೋದರು. ಕಾಂಗ್ರೆಸ್ಸು ಮತ್ತು NCPಯ ನಿಲುವುಗಳನ್ನು ವಿರೋಧ ಮಾಡಿ ಏಕನಾಥ್ ಶಿಂದೆ ಅವರು ಆಲ್ಮೋಸ್ಟ್ ಎಲ್ಲ MLAಗಳನ್ನು ತಗೊಂಡು ಹೊರಗೆ ಬಂದರು. ಆ ರೀತಿಯಲ್ಲಿ ಪರಿಸ್ಥಿತಿ ಇಲ್ಲ. ಜನ 136 ಸೀಟ್ನೊಂದಿಗೆ ಕಾಂಗ್ರೆಸ್ಸಿಗೆ ಸ್ಪಷ್ಟ ಬಹುಮತವನ್ನು ಕೊಡ್ತಾರೆ. ಹೀಗಾಗಿ ನಾವು ಯಾವುದೇ ರೀತಿಯಲ್ಲಿ ಅದರೊಳಗೆ ನಾವು ಹೋರಾಟ ಮಾಡ್ತೀವಿ, ಸರಿಯಾಗಿ ಆಡಳಿತ ನಡೆಸ್ರಿ ಅಂತ, ಜನರಿಗೆ ಪರಿಹಾರ ಕೊಡ್ರಿ, ಅತಿವೃಷ್ಟಿಯಾಗಿದೆ ಪರಿಹಾರ ಕೊಡ್ರಿ, ಇದನ್ನೆಲ್ಲ ನಾವು ಹೋರಾಟ ಮಾಡ್ತೀವಿ ಹೊರತಾಗಿ ಯಾವುದೇ ಗುಂಪುಗಳಿಗೆ ನಾವು ಬೆಂಬಲಿಸುವ ಪ್ರಶ್ನೆನೇ ಇಲ್ಲ. ಅಲ್ರಿ, ಒಳ್ಳೆ ಕಥೆ ಆತಲ್ಲ. ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ, ನನಗೆ ಹೆಂಗೆ ಗೊತ್ತಿರ್ಬೇಕು ಅವ್ರ ಪಾರ್ಟಿದ?